ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಜನಮತ ಯಾತ್ರೆ ಸುಮಾರು 16,79,000 ಮತದಾರರಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ. ನಿರಂತರವಾಗಿ 6 ಬಾರಿ ಭಾರತೀಯ ಜನತಾ ಪಕ್ಷದ ಸಂಸದರಲ್ಲಿರ್ತಕ್ಕಂಥದ್ದು. ಈ ಬಾರಿ ಕಾಂಗ್ರೆಸ್ನಿಂದ 2 ಕುಟುಂಬಗಳು ಚುನಾವಣೆಗೆ ನಿಂತಿರ್ತಕ್ಕಂಥ ಈ 2 ಕುಟುಂಬಗಳು ರಾಜಕೀಯವಾಗಿ ಬದ್ಧವೈರಿಗಳಿರ್ಬೋದು. ಆದರೆ ಕುಟುಂಬ ವಿಚಾರ ಬಂದಾಗ ಒಂದೇ ಕುಟುಂಬದವರಾಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ, ಹಾಲಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನರವರ ಪತ್ನಿ. ಮತ್ತೊಬ್ಬರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಲಿ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ವರವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು. 2 ಕುಟುಂಬದವರು ರಾಜಕೀಯವಾಗಿ ಬೇರೆ ಬೇರೆ ಆದರೂ ಕೂಡ ಕುಟುಂಬದ ವಿಚಾರ ಬಂದಾಗ ಇಬ್ಬರು ಕೂಡ ಒಂದೇ ಕುಟುಂಬಕ್ಕೆ ಸೇರಿದಂಥವರು. ಒಂದೇ ಕುಟುಂಬಕ್ಕೆ ಸೇರಿದಂಥವ್ರು ಆಗಿದ್ದರೂ ಕೂಡ ರಾಜಕೀಯ ವಿಚಾರವಾಗಿ ಒಂದು ರೀತಿಯ ದಾಯಾದಿಗಳ ಥರ ಇರ್ತಕ್ಕಂಥದ್ದು. ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಕ್ಕಂಥ ಈ ದಾವಣಗೆರೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದರೆ, ಇನ್ನು 1 ವಿಧಾನಸಭಾ ಕ್ಷೇತ್ರ ಅಂದರೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದಿರ್ತಕ್ಕಂಥವ್ರು. ಇನ್ನೊಂದು ಹರಿಹರದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥದ್ದು. ಇಲ್ಲಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಕುಟುಂಬ ಮತ್ತು ಶಾಮನೂರು ಕುಟುಂಬದ ನಡುವಿನ ಇದು ಜಿದ್ದಾಜಿದ್ದಿ ಅಂತ ಹೇಳಲಾಗ್ತಿದೆ, ರಾಜಕೀಯ ಹೋರಾಟ ಅಂತ ಹೇಳಲಾಗ್ತಿದೆ, ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇಲ್ಲಿ ಎಲ್ಲೊಂದು ಕಡೆ 16,79,000 ಮತದಾರರು ಇದ್ದರೂ ಕೂಡ ಸಮಬಲದ ಹೋರಾಟ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆ ಇಲ್ಲಿ ಅಗ್ನಿ ಪರೀಕ್ಷೆಗೆ ಹೊರಟಿರ್ತಕ್ಕಂಥವ್ರು 2 ಜನ ಮಹಿಳೆಯರು ಒಂದೇ ಕುಟುಂಬದವರು. ಒಬ್ಬರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಮತ್ತೊಬ್ಬರು ಗಾಯತ್ರಿ ಸಿದ್ದೇಶ್ವರರು. ನಿರಂತರವಾಗಿ 6 ಬಾರಿ ಸಂಸದರಾಗಿರ್ತಕ್ಕಂಥ ಸಿದ್ದೇಶ್ವರ್ ಕುಟುಂಬದವರು. ಇಲ್ಲಿ ಸಿದ್ದೇಶ್ವರರು 4 ಬಾರಿ ಸಂಸದರಾಗಿದ್ದರು. ಹಾಗಾಗಿ ಈ ಬಾರಿ ಅಗ್ನಿ ಪರೀಕ್ಷೆಗೆ ತಮ್ಮ ಪತ್ನಿ ಗಾಯತ್ರಿ ಸಿದ್ದೇಶ್ವರರನ್ನು ಕಣಕ್ಕಿಳಿಸಿದ್ದಾರೆ. ಹಾಗಾಗಿ 7ನೇ ಬಾರಿ ದಾವಣಗೆರೆ ಸಂಸದರಾಗ್ತಾರ ಅನ್ನೋ ಒಂದು ಚರ್ಚೆ ಕೂಡ ನಡೀತಿರುವಂಥದ್ದು. ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅಂದರೆ ಶಾಮನೂರು ಕುಟುಂಬದ ಪ್ರತಿಷ್ಠೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಕೂಡ ಊರೂರು ಸುತ್ತುವಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. 2 ಕುಟುಂಬದವರು ಶ್ರೀಮಂತ ಕುಟುಂಬದವರು. 2 ಕುಟುಂಬದವರ ಹಿನ್ನೆಲೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥದ್ದು. ಶ್ರೀಮಂತಿಕೆ ಹಿನ್ನೆಲೆಯಿಂದ 2 ಪಕ್ಷಗಳು ಇಲ್ಲಿ ಈ ಒಂದು ಕುಟುಂಬದವರಿಗೆ ಮಣೆ ಹಾಕಿರ್ತಕ್ಕಂಥದ್ದು. ಸಾಮಾನ್ಯ ಕಾರ್ಯಕರ್ತ ಇಲ್ಲಿ ಕಾಣೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಅಗ್ನಿ ಪರೀಕ್ಷೆಯಲ್ಲಿ ಅಂದರೆ ರಾಜಕೀಯ ಹೋರಾಟದ ಅಗ್ನಿ ಪರೀಕ್ಷೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರ, GM ಸಿದ್ದೇಶ್ವರ್ ಗೆಲ್ತಾರ? ಈ ಎಲ್ಲದರ ಬಗ್ಗೆ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆಯ ಮುಖಾಂತರ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾವು ರೌಂಡ್ಸನ್ನು ಮಾಡ್ತಿದ್ದೀವಿ. ನಾನು ಚಿದಾನಂದ್ ಪಟೇಲ್. ದಾವಣಗೆರೆ ಉತ್ತರ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕುಂದವಾಡದ ಕೆರೆ ಬಳಿ ನಾವಿದ್ದೀವಿ. ಇಲ್ಲಿ ಭಾಳಷ್ಟು ಜನರು ಬೆಳಗ್ಗಿನ ವ್ಯಾಯಾಮ ಮತ್ತು ವಾಕಿಂಗ್ಗೆ ಬಂದಂಥವ್ರಿದ್ದಾರೆ. ಇವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳೋಣ ಬನ್ನಿ. ಸರ್, ಇಲ್ಲಿ ಈ ಸರಿ ಲೋಕಸಭೆ ಚುನಾವಣೆ ಸರ್ ಯಾವ ರೀತಿ ಟ್ರೆಂಡ್ ಇದೆ? ತಾವೆಲ್ಲ ಯಾರಿಗೆ ಮಾಡಬೇಕು ಅಂದ್ಕೊಂಡಿದ್ದೀರಿ? 2 ಜಿದ್ದಾಜಿದ್ದಿ ಇದೆ. ಕಾಂಗ್ರೆಸ್ ಇದೆ, BJP ಇದೆ. 2 ದೊಡ್ಡ ಕುಟುಂಬಗಳೇ, ಒಂದೇ ಫ್ಯಾಮಿಲಿ, ಅಳಿಯ ಮಾವ ಅಂತಾರೆ. ಸೊ ನೋಡ್ಬೇಕು ಸರ್, ಕಾದು ನೋಡೋಣ. ನಾವೊಬ್ಬರು ಸಾಮಾನ್ಯ ಕಾರ್ಯಕರ್ತರೆ. ಸೊ ನೋಡಬೇಕು ಯಾವುದಾಗತ್ತೆ. ನಾವು ಕಾಂಗ್ರೆಸ್ ಪಾರ್ಟಿಯವರೇ, ಬಟ್ ನೋಡ್ಬೇಕು, ಕಾದು ನೋಡಬೇಕು ಏನಾಗುತ್ತೆ ಅಂತಂದು. 2 ದೊಡ್ಡ ಪಕ್ಷಗಳು, ಹಂಗಾಗಿ ಎಲ್ಲ 2 ರಾಷ್ಟ್ರೀಯ ಪಕ್ಷಗಳು. ನೋಡಬೇಕು ಏನಾಗುತ್ತೆ ಅಂತಂದು. ಈ ಬಾರಿ ದಾವಣಗೆರೆಯಲ್ಲಿ ಮೇಡಮ್ ನಿಮ್ಗೆ ಎಂಥ ಅಭ್ಯರ್ಥಿಗಳು ಬರಬೇಕು ಮೇಡಮ್? ಸಿಟಿನ ಬೆಳೆಸೋಂಥವ್ರೆ ಬೇಕು. ಯಾವ ಕಡೆ ಆದ್ರೂ ನಡೆಯುತ್ತೆ. ಬಟ್ ಸೆಂಟ್ರಲ್ ಯಾವ್ದು ಬರುತ್ತೋ ಇಲ್ಲೂ ಬಂದರೆ ಅದು ಅನುಕೂಲ. ಸೊ ದ್ಯಾಟ್ ನಮಗೆ ಫಂಡ್ಸು ಎಲ್ಲ ಕರೆಕ್ಟಾಗೆ ಬರುತ್ತೆ. ಸೊ ನೋಡಬೇಕು. ಆ್ಯಕ್ಚುಲಿ ದಾವಣಗೆರೆ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಚೆನ್ನಾಗಾಗಲಿ ಅಂತಲೇ ಅಂದ್ಕೊಳ್ಳೋದು. ಎಂಥ ಅಭ್ಯರ್ಥಿಗಳು ಬರಬೇಕಂತ ತಾವು ಡಿಸೈಡ್ ಮಾಡಿದ್ದೀರಿ? ಅಲ್ಲ, ಒಳ್ಳೆ ಕೆಲಸ ಮಾಡೋರು ಬರಬೇಕು ಸರ್. ಹಾಂ ಸರ್. ಒಳ್ಳೆ ಕೆಲಸ ಅಂದರೆ ಯಾವ ಥರ ಸರ್? ಅಂದರೆ ಯಾರು ಇದು ಮಾಡ್ತಾರೆ ಅವರು. ಲೋಕಸಭೆಯಲ್ಲಿ ಸರ್ ಯಾರು ಬರಬೇಕಂತ ತಾವು ಸರ್? ನಾವು ಅದೇ BJP ಬರಬೇಕು ಅಂತಿದ್ದೀವಿ. ಹಾಂ ಸರ್. ನಿಮಗೆ ದಾವಣಗೆರೆಯಲ್ಲಿ ಎಂಥ ಅಭ್ಯರ್ಥಿಗಳು ಬರಬೇಕು? ಎಂಥವ್ರು ಗೆದ್ದರೆ ಅನುಕೂಲ ಮೇಡಮ್? ದಾವಣಗೆರೆನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ. ಹಾಗೆ ಜನಸೇವೆನೂ ಸ್ವಲ್ಪ ಮಾಡಬೇಕು ಸರ್. ಆ ಥರ ಒಂದು ಅಭ್ಯರ್ಥಿ ಬಂದರೆ ಚೆನ್ನಾಗುತ್ತೆ. ಅಂದರೆ ತಾವು ಓಟ್ ಹಾಕುವಾಗ ಅಭ್ಯರ್ಥಿ ರಿಸರ್ಚ್ ಮಾಡ್ತೀರಾ? ಯಾರು, ಏನು ಓದಿದ್ದಾರೆ, ಈ ಥರ ಎಲ್ಲ ನೀವು ಸ್ಟಡಿ ಮಾಡಿ ಓಟ್ ಹಾಕ್ತೀರಾ? ಹೌದು ಸರ್, ಕ್ವಾಲಿಫಿಕೇಷನ್ ಇಂಪಾರ್ಟೆಂಟ್ ಅಲ್ವಾ? ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಇಂಟೆಲಿಜೆಂಟ್ ಅಂತ ಹೇಳಿದರೆ, ಒಂದು ಕ್ವಾಲಿಫಿಕೇಷನ್ ಅಂತ ಹೇಳಿದರೆ ಜನ ಸಮಸ್ಯೆನ ಅರ್ಥ ಮಾಡ್ಕೊಳ್ತಾರೆ. ಈಗ SSLC ಪಾಸು ಆ ಥರ ಒಂದು ಅಭ್ಯರ್ಥಿಗಳನ್ನ ನಾವೇನಾದರೂ ಆಯ್ಕೆ ಮಾಡಿದ್ವಿ ಅಂದರೆ ಅವ್ರ ಜನನ ಒಂದು ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರಲ್ಲ. ಈಗ ಮತ್ತು ಇನ್ನೊಂದು ಕಷ್ಟದಿಂದ ಬಂದಿರತಕ್ಕಂತಹ ಒಂದು ಅಭ್ಯರ್ಥಿನೂ ಕೂಡ ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ಯಾವ ಥರ ಇರುತ್ತೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಅವ್ರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಒಂದು ಪರಿಹಾರನ ನೀಡತಕ್ಕಂತಹ ಒಂದು ಕೆಪಾಸಿಟಿ ಇರುತ್ತೆ ಅಂತ ಹೇಳಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಈ ಸರಿ ತಾವು ಯಾರಿಗೆ ಬೆಂಬಲಿಸ್ಬೇಕಂತಿದ್ದೀರಿ ಮೇಡಮ್? ಕಾಂಗ್ರೆಸ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ, BJPಯಲ್ಲಿ ಗಾಯತ್ರಿ ಅಂತ ಇದ್ದಾರೆ. ಈ ಸರಿ ಯಾರಿಗೆ ತಾವು ಸಪೋರ್ಟ್ ಮಾಡ್ಬೇಕಂತಿದ್ದೀರಾ?
ಯಾರಿಗೆ ಅಂತ ಹೇಳಿದರೆ ಅಭ್ಯರ್ಥಿಗಳು ಯಾರು ಯಾವ ರೀತಿಯ ಜನಸೇವೆಯನ್ನು ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನೋದು. ಇಲ್ಲಿ ಎಂಥ ಅಭ್ಯರ್ಥಿಗಳು ಗೆದ್ದರೆ ಅನುಕೂಲ ಸರ್? ಸರ್ ಇಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ಕೆಲಸ ಮಾಡೋರು ಗೆದ್ದರೆ ಅನುಕೂಲ ರೀ. ಈಗಿನ ಇದು ನೋಡಿದರೆ ಶಾಮನೂರವ್ರ ಮನೆಯವ್ರು ಗೆದ್ದರೆ ಪಾಡ. ಮೇಲೆ ಫ್ಯೂಚರ್ ಲೆಕ್ಕ ನೋಡಿದ್ರೆ BJP ಗೆಲ್ಲಬೇಕು. ಇಲ್ಲಿ ಕೆಲಸ ಅದೆಲ್ಲ ಲೆಕ್ಕ ಹಾಕಿದರೆ ಶಾಮನೂರವ್ರು ಗೆದ್ದರೆ ಸ್ವಲ್ಪ ಕೆಲಸ ಆಗ್ತಾವ್ರೆ. ಕೆಲಸ ಥ್ಯಾಂಕ್ ಯು ಸರ್. ಸರ್ ದಾವಣಗೆರೆಗೆ ಎಂಥ ಅಭ್ಯರ್ಥಿಗಳು ಗೆದ್ದರೆ ಅನುಕೂಲ ಸರ್? ಇವಾಗ ಸದ್ಯಕ್ಕೆ ಇರೋರು ಇಬ್ಬರು ವುಮೆನ್ಸೇ ನಮ್ದೇನು ಫಿಟ್ಟಲ್ಲ ಅನಿಸ್ತತೆ. ಎದಕ್ಕಪ್ಪ ಅಂದರೆ ಅವ್ರದ್ದು ಫೇಮು ಏನೂ ತೋರಿಸಿಲ್ಲ ಅವರು. ಎಲ್ಲರೂ ಅವರು ಹಸ್ಬೆಂಡ್ ಇರೋದ್ರಿಂದ ಮಾತ್ರ ಟಿಕೆಟ್ ಸಿಕ್ಕಿರೋದು. ಇನ್ನೂ ಬೇರೆಯವ್ರಿಗೆ ಕೊಟ್ಟಿದ್ರೆ ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತದೆ. ನೀವು ನಿಲ್ಲ ಯೋಚನೆ ಏನು ಮಾಡಲಿಲ್ಲ? ನಾನಿಲ್ಲ ಯೋಚನೆನ. ನನಗೆ ಒಂದು 100 ಕೋಟಿ ಆಸ್ತಿ ಇದ್ದಿದ್ರೆ ನಾನು ನಿಲ್ತಿದ್ದೆ. ದುಡ್ಡಿದ್ರೆ ಮಾತ್ರ ಎಲೆಕ್ಷನ್ ಅಂತ? ಹೌದೌದು. ಇವಾಗ ಒಂದು ಯಾರೋ ಒಂದು ಸತ್ರು ದುಡ್ಡು ಬೇಕಾಗಿರೋ ಅಂಥ ಟೈಮಲ್ಲಿ ಎಲೆಕ್ಷನ್ನಿಗೆ ದುಡ್ಡು ಬೇಡ ಅಂದರೆ ಹೆಂಗಿರುತ್ತೆ? ಎಲೆಕ್ಷನ್ನಿಗೆ ಏನಿದ್ರು ಹಣದಿಂದನೇ ಗೆಲ್ಲೋದು. ಯಾರು ಗೆದ್ರು ಹಣದಿಂದನೇ ಗೆಲ್ಲೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.